ಮೈಸೂರಿನ ಐತಿಹಾಸಿಕ ಲಲಿತಾ ಮಹಲ್ ಹೋಟೆಲ್ನಲ್ಲಿ ಅದ್ದೂರಿ ಮದುವೆಯ ಸಡಗರ. ಇಡೀ ಮಂಟಪವು ಹೂವುಗಳ ಸುಗಂಧ ಮತ್ತು ದೀಪಗಳ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು. ಬಂದವರೆಲ್ಲರ ಕಣ್ಣು ಮದುಮಗ ಆರ್ಯನ್ ಮೇಲೆ ನೆಟ್ಟಿತ್ತು. ಆರ್ಯನ್ ನೋಡಲು ಬಹಳ ಸುಂದರಾಂಗ, ಎತ್ತರದ ನಿಲುವು ಮತ್ತು ವ್ಯಾಯಾಮದಿಂದ ಸದೃಢಗೊಂಡ ಕಟ್ಟುಮಸ್ತಾದ ಮೈಕಟ್ಟು. ಅವನ ಗಂಭೀರ ವ್ಯಕ್ತಿತ್ವಕ್ಕೆ ಎಲ್ಲರೂ ಕೂಡ ಮಾರು ಹೋಗಿದ್ರು. ಆರ್ಯನ್ ಕೈ ಹಿಡಿಯುತ್ತಿರುವಂತಹ ಹುಡುಗಿ ಅನನ್ಯ. ಅನನ್ಯ ಪ್ರಶಾಂತ ಸ್ವಭಾವದವಳು, ಮಂದಹಾಸವೇ ಅವಳ ಆಭರಣ. ಆರ್ಯನ್ನ ಎತ್ತರಕ್ಕೆ ಹೋಲಿಸಿದ್ರೆ ಸ್ವಲ್ಪ ಅನನ್ಯ ಕುಳ್ಳು ಕಾಣ್ತಾಳೆ. ಆದರೂ ಆ ರೀತಿ ಕಂಡರೂ ಅವರಿಬ್ಬರ ಜೋಡಿ ಮಾತ್ರ ಚಂದ್ರ ಚಕೋರಿಯಂತೆ ಅತ್ಯದ್ಭುತವಾಗಿ, ಅಷ್ಟು ಸುಂದರವಾಗಿ ಕಾಣ್ತಾ ಇತ್ತು. ಮೇಡ್ ಫಾರ್ ಈಚ್ ಅದರ್. ಮೊದಲ ನೋಟದಲ್ಲೇ ಒಬ್ಬರನ್ನೊಬ್ಬರು ನೋಡಿ ಇಷ್ಟಪಟ್ಟಿದ್ದು ಈ ಜೋಡಿ. ಹೇಳಬೇಕು ಅಂದರೆ ಇವರಿಬ್ಬರದು ಅರೇಂಜ್ಡ್ ಮ್ಯಾರೇಜ್. ಇಂದು ಹಿರಿಯರ ಸಮ್ಮುಖದಲ್ಲಿ ಹೊಸ ಜೀವನಕ್ಕೆ ಕಾಲಿಡ್ತಿದ್ದಾರೆ. ಸಂಜೆ ಅದ್ದೂರಿ ರಿಸೆಪ್ಷನ್ ನಡೀತಾ ಇತ್ತು. ಆರ್ಯನ್ ವೇದಿಕೆಯ ಮೇಲೆ ನಿಂತು ಎಲ್ಲರನ್ನ ನಗುಮುಖದಿಂದ ಸ್ವಾಗತಿಸ್ತಿದ್ದ. ಇದಂತೂ ನೋಡೋಕೆ ಬಹಳ ಸಭ್ಯವಾದ ಮದುವೆಯ ರೀತಿ ಕಾಣ್ತಿತ್ತು. ಆದರೆ ಅದರೊಳಗೆ ನಡೆಯೋದೆಲ್ಲವೂ ಕೂಡ ಅಸಭ್ಯವಾದ ಕೆಲಸಗಳೇ. ಅಷ್ಟರಲ್ಲಿ ಒಬ್ಬ ಪುಟ್ಟದಾದ ಹುಡುಗಿ ಓಡಿ ಬರ್ತಾ ಇದ್ದಾಳೆ ಆರ್ಯನ್ ಕಡೆಗೆ. ಆರ್ಯನ್ ಕೈಗೆ ಒಂದು ಮಡಚಿದ ಚೀಟಿಯನ್ನ ಕೂಡ ನೀಡಿದ್ಲು. ಯಾರು ಗಮನಿಸದಂತೆ ನಮ್ಮ ಕಳ್ಳ ಆರ್ಯನ್ ಕಿವಿ ಹತ್ತಿರ ಬಂದು, ಇದು ನಮ್ಮ ಅಕ್ಕ ಕೊಟ್ಟಿದ್ದು, ಎಲ್ಲ ಮುಗಿದ ಮೇಲೆ ಒಬ್ಬನೇ ಇದ್ದಾಗ ಓದ್ಬೇಕಂತೆ ಅಂತ ಹೇಳಿ ಪಿಸುಗುಟ್ಟಿ ಮಿನುಗಿನಂತೆ ಅಲ್ಲಿಂದ ಅಮ್ಮಗೂ ಮಾಯವಾಗ್ತಾಳೆ. ಆರ್ಯನ್ ಆಶ್ಚರ್ಯಚಕಿತನಾಗ್ತಾನೆ. ಯಾರು ಯಾರು ಆ ಅಕ್ಕ? ಮದುವೆ ಮನೆಯಲ್ಲಿ ಈ ಸಮಯದಲ್ಲಿ ಇಂತಹ ಪತ್ರವನ್ನ ಯಾಕೆ ಕೊಟ್ರು ಎಂಬ ಪ್ರಶ್ನೆಗಳು ಅವನ ತಲೆಯಲ್ಲಿ ಕಾಡತೊಡಗಿದ್ವು. ಕುತೂಹಲ ಹೆಚ್ಚಾದ್ರೂ ಸಮಾಧಾನದಿಂದ ಆ ಪತ್ರವನ್ನ ತನ್ನ ಕೋಟ್ ಜೇಬಿನಲ್ಲೇ ಇರಿಸಿಕೊಂಡಿದ್ದ. ಅತಿಥಿಗಳೆಲ್ಲರೂ ಕೂಡ ಹೋಗಿ ಕಾರ್ಯಕ್ರಮ ಮುಗಿಯುವಂತಹ ಹೊತ್ತಿಗೆ ಸುಮಾರು ರಾತ್ರಿ 11-12 ಗಂಟೆ ದಾಟಿ ಹೋಗಿತ್ತು. ಬೆಳಗ್ಗೆ ಎದ್ದರೆ 8 ಗಂಟೆಗೆ ದಾರ ಮುಹೂರ್ತ ಇದೆ. ಆದರೂ ಕೂಡ ಮದುವೆಯ ಗಂಡಿಗೆ ಹೃದಯದಲ್ಲಿ ಏನೇನೋ ಆಲೋಚನೆಗಳು. ಈ ಕ್ಯೂರಿಯಾಸಿಟಿ ಅನ್ನೋಂತಹದ್ದು ತುಂಬ ಕೆಟ್ಟದ್ದು ಅಂತ ಅನಿಸುತ್ತೆ. ಆರ್ಯನ್ ತನ್ನ ಕೋಣೆಗೆ ಹೋಗಿ ಬಾಗ್ಲನ್ನು ಹಾಕಿ ಅತ್ಯಂತ ಕುತೂಹಲದಿಂದ ಆ ಪತ್ರವನ್ನು ಬಿಚ್ತಾನೆ. ಅದರಲ್ಲಿ ಬರೆದದ್ದು ಕೇವಲ ಒಂದೇ ಒಂದು ವಾಕ್ಯ. ಇಂದು ರಾತ್ರಿ 1 ಗಂಟೆಗೆ ಸರಿಯಾಗಿ ರೂಮ್ ನಂಬರ್ 404ಗೆ ಬರಬೇಕು. ನಾನು ನಿನಗೋಸ್ಕರ ನಿನ್ನ ನಿರೀಕ್ಷೆಯಲ್ಲೇ ಕಾಯ್ತಾ ಇರ್ತೇನೆ ಅಂತ ಹೇಳಿಬಿಟ್ಟು. ಯಾವುದೇ ಹೆಸರಿಲ್ಲ, ಯಾವುದೇ ಕುರುಹಿಲ್ಲ. ಆ ಸಂದೇಶ ಆರ್ಯನನ್ನ ಇಕ್ಕಟ್ಟಿಗೆ ಸಿಲುಕಿಸ್ತು. ಹೋಗ್ಲಿ, ಆ ಹ್ಯಾಂಡ್ ರೈಟಿಂಗ್ ಕೂಡ ಗೊತ್ತಿಲ್ಲ ಯಾರದು ಅಂತ. ಇದು ಅನನ್ಯಾಳದ ಅಥವಾ ಬೇರೆ ಯಾರಾದರೂ ತಮಾಷೆ ಮಾಡ್ತಾ ಇದ್ದಾರಾ ಅಂತ ಹೇಳಿ ಯೋಚಿಸ್ತಾ. ಆದರೆ ತನ್ನ ಮನಸ್ಸಿನಲ್ಲಿದ್ದ ಗೊಂದಲವನ್ನು ಪರಿಹರಿಸಿಕೊಳ್ಳಲು ಹೋಗಲೇಬೇಕು ಅಂತ ನಿರ್ಧರಿಸ್ದ. ರಾತ್ರಿ 1 ಗಂಟೆಯ ಸಮಯ ಆಗೇ ಹೋಯಿತು. ಇಡೀ ಹೋಟೆಲ್ ಮೌನವಾಗಿ ಇತ್ತು. ಆರ್ಯನ್ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ 4ನೇ ಮಹಡಿಯ ರೂಮ್ ನಂಬರ್ 404ನ ಹತ್ತಿರ ಬಂದೇ ಬಿಟ್ಟ. ಇನ್ನೇನು ಬಾಗಿಲು ತಟ್ಟಬೇಕು ಅನ್ನೋಷ್ಟರಲ್ಲಿ ಹಿಂದಿನಿಂದ ಗಡುಸು ದನಿಯೊಂದು ಕೇಳಿಸ್ತು. ಆರ್ಯನ್, ಈ ಹೊತ್ನಲ್ಲಿ ನೀನು ಇಲ್ಲೇನು ಮಾಡ್ತಿದೀಯಾ ಅಂತ. ಆರ್ಯನ್ ಬೆಚ್ಚಿ ಬಿದ್ದು ಹಿಂದೆ ತಿರುಗ್ತಾನೆ. ಅಲ್ಲಿ ನಿಂತಿದ್ದವರು ಬೇರೆ ಯಾರೂ ಅಲ್ಲ, ಅನನ್ಯಾಳ ತಂದೆ, ಅಂದರೆ ಅವನ ಮಾವ. ಆರ್ಯನ್ ತಡಬಡಾಯಿಸುತ್ತಾ, ಅದು 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 ಮಾವ, ನೀವು? ಅದೇ ನನ್ನ ಗೆಳೆಯ ಇದ್ದಾರಲ್ಲ, ಅವರು ಈ ರೂಮ್ನಲ್ಲೇ ಇದ್ದಾರೆ, ಸೊ ಅಂತ ಹೇಳಿದ್ದೆ. ಅದಕ್ಕೆ 1 ನಿಮಿಷ ಮಾತಾಡ್ಸ್ಕೊಂಡು ಹೋಗ್ಬಿಡ್ತೀನಿ ಅಂತ ಅಂದೆ ಎಂದು ಹೇಗೋ ಸುಳ್ಳು ಹೇಳಿ ಪರಿಸ್ಥಿತಿಯನ್ನು ನಿಭಾಯಿಸಿದೆ. ಹೌದೌದು, ಬೆಳಗ್ಗೆ ಬೇಗ ಶಾಸ್ತ್ರಗಿಳಿದ್ಯಪ್ಪ. ಫಸ್ಟ್ ಹೋಗಿ ಚೆನ್ನಾಗಿ ವಿಶ್ರಾಂತಿ ತಗೋ. ನೀನು ನಾಳೆನೂ ಅವರನ್ನು ಮಾತಾಡಿಸ್ಬೋದು ಅಂತ ಹೇಳಿ ಮಾವ ಅಲ್ಲಿಂದ ಹೊರಟು ಹೋಗ್ತಾರೆ. ಬೆವತು ಹೋದಂತಹ ಆರ್ಯನ್ ಸಮಾಧಾನದಿಂದ ನಿಟ್ಟುಸಿರು ಬಿಡ್ತಾನೆ. ಕುತೂಹಲಕ್ಕೆ ಹೆದರಿಕೆ ಗೆದ್ದಿತ್ತು. ಆದರೂ ಬಂದ ಮೇಲೆ ಬಿಡಬಾರ್ದಲ್ವಾ. ಆ ಕೆಟ್ಟ ಕ್ಯೂರಿಯಾಸಿಟಿ ಹೇಗೆ ತಾನೇ ಅಲ್ಲಿಂದ ಹೋಗುತ್ತೆ ಎಂದು ಮೆಲ್ಲನೆ ಬಾಗಿಲನ್ನು ನೋಡಿದಾಗ ಆಶ್ಚರ್ಯ ಅನ್ನೋ ರೀತಿ ಬಾಗಿಲು ಮೊದಲೇ ತೆರೆದುಕೊಳ್ಳುತ್ತೆ. ಒಳಗೆ ಸಂಪೂರ್ಣವಾದ ಕತ್ತಲೆ ಆವರಿಸಿತ್ತು. ಯಾರೂ ಇರುವಂತೆ ಕಾಣಿಸ್ತಾ ಇರಲಿಲ್ಲ. ಆರ್ಯನ್ ರೂಮಿನ ಒಳಗೆ ಹೆಜ್ಜೆ ಇಡುತ್ತಿದ್ದಂತೆ ಹಿಂದಿನಿಂದ ಬಾಗಿಲು ಮುಚ್ಚಿ ಚಿಲಕ ಹಾಕಿದ ಶಬ್ದ ಅನ್ನೋದು ಕೇಳಿಬರುತ್ತೆ. ಕತ್ತಲೆಯಲ್ಲಿ ಮಾತ್ರ ಒಬ್ಬಳು ಹುಡುಗಿಯ ನೆರಳು ಮಾತ್ರ ಕಂಡುಬಂತು. ಅವಳು ನಿಧಾನವಾಗಿ ಬಂದು ಆರ್ಯನನ್ನ ಬಹಳ ಪ್ರೀತಿಯಿಂದ ಅಪ್ಕೊಳ್ತಾಳೆ. ಗಾಬರಿಯಾದ ಆರ್ಯನ್ ಅವಳನ್ನು ದೂರ ಸರಿಸಿ, ಯಾರು ನೀನು? ಏಯ್ ಬಿಡು ನನ್ನ, ಯಾಕೆ ನನ್ನನ್ನು ಇಲ್ಲಿ ಕರೆಸಿದೀಯಾ
ಮೊದಲು ದೂರ ಹೋಗು ಎಂದು ಗಂಭೀರವಾಗಿ ಹೇಳ್ತಾನೆ. ಬಾಗಿಲ ಬಳಿ ನಿಂತಿದ್ದ ಅವಳು ಮೆಲ್ಲನೆ ನಗುತ್ತಾ ನಗುತ್ತಾ, ನಾನು ಈ ಬಾಗಿಲ ಕೀ ಕೊಡಬೇಕಾದ್ರೆ ನೀನು ನನ್ನ ಮಾತನ್ನ ಕೇಳಲೇಬೇಕು ಆರ್ಯನ್ ಅಂತ ಅಂದ್ಲು. ಆರ್ಯನ್ ಕಣ್ಣು ಮಿನುಗಿಸಿ ನೋಡಿದರೆ ಎದುರಿಗೆ ನಿಂತದ್ದು ಬೇರೆ ಯಾರೂ ಅಲ್ಲ, ಸ್ವತಃ ಅವನ ಪ್ರೀತಿಯ ಮಡದಿ ಅನನ್ಯ. ಅವಳು ಮದುವೆಯ ಉಡುಪನ್ನ ಬದಲಿಸಿ ಸುಂದರವಾದ ಸೀರೆಯಲ್ಲೇ ಮಿಂಚುತ್ತಾ ಇದ್ಲು. ಅವಳ ಕೈಯಲ್ಲಿ ಆ ಪುಟ್ಟ ಹುಡುಗಿ ಕೊಟ್ಟಿದ್ದ ಪತ್ರಕ್ಕೆ ಸಾಟಿಯಾದ ಕೀ ಇತ್ತು. ಅನನ್ಯ ನಾಚುತ್ತಾ ಹೇಳಿದ್ಲು, ಮದುವೆ ಮನೆಯ ಎಲ್ಲಾ ಶಾಸ್ತ್ರಗಳಲ್ಲಿ ಎಲ್ಲೂ ನಮಗೆ ನಮ್ಮಿಷ್ಟದಂತೆ ಮಾತನಾಡೋಕೆ ಕತೆ ಆಡೋಕೆ ಸಮಯವೇ ಸಿಗ್ಲಿಲ್ಲ ನೋಡಿ. ನಮ್ಮ ಈ ಹೊಸ ಜೀವನ ಮೊದಲ ಮಾತುಕತೆ ಯಾವುದೇ ಗೊಂದಲವಿಲ್ಲದೆ ಫ್ರೀಯಾಗಿ ಏಕಾಂತವಾಗಿರಲಿ ಅಂತ ನಾನು ಪ್ಲಾನ್ ಮಾಡಿ ನಿನ್ನನ್ನು ಇಲ್ಲೇ ಕರೆಸಿದ್ದೆ. ಸೊ ನೀನು ನನ್ನ ಮಾತನ್ನು ಕೇಳದೆ ಎಲ್ಲಿಗೂ ಹೋಗುವಂತಿಲ್ಲ. ಆರ್ಯನ್ಗೆ ನಗು ಬಂತು. ಅವಳ ಈ ಮುದ್ದಾದ ಸರ್ಪ್ರೈಸ್ ಮತ್ತು ತುಂಟಾಟ ನೋಡಿ ಅವನ ಮನಸ್ಸು ಹಗುರವಾಯಿತು. ಮದುವೆಯ ಮನೆಯ ಎಲ್ಲ ಸುಸ್ತನ್ನ ಮರೆತು ಅವರಿಬ್ಬರೂ ಕಿಟಕಿಯ ಹತ್ತಿರ ಕುಳಿತು ಮೈಸೂರಿನ ಸುಂದರವಾದ ಚಂದಿರನ ಬೆಳಕಿನಲ್ಲಿ ತಮ್ಮ ಮುಂದಿನ ಜೀವನದ ಕನಸುಗಳನ್ನು ಹಂಚಿಕೊಳ್ಳೋಕೆ ಶುರು ಮಾಡ್ತಾರೆ. ಒಂದು ಸಣ್ಣ ನಿಗೂಢವಾದ ಪತ್ರ ಅವರ ಜೀವನದ ಅತ್ಯಂತ ಸುಂದರ ಮತ್ತು ರೊಮ್ಯಾಂಟಿಕ್ ರಾತ್ರಿಗೆ ಸಾಕ್ಷಿಯಾಗತ್ತೆ. ಆದರೆ ಅವನು ಬಾಗ್ಲನ್ನ ತೆರೆಯುವ ಮುಂಚೆಯೇ ಕಂಡಂತಹ ಕನಸಾಗಿತ್ತು ಅದು. ಆದರೆ ಲೈಟ್ ಆನ್ ಮಾಡಲು ಹೋದ ಆರ್ಯನ್ ಕೈಯನ್ನ ಆ ನಿಗೂಢ ಹುಡುಗಿ ಮೆಲ್ಲನೆ ಹಿಡಿದು ತಡೆದ್ಲು. ಬೇಡ ಆರ್ಯನ್, ಈ ಕತ್ತಲೆಯಲ್ಲಿ ಒಂದು ರೀತಿಯ ಸೌಂದರ್ಯವಿದೆ. ಇಂದು ರಾತ್ರಿ ನೀನು ಕೇವಲ ನನ್ನವನಾಗಿರಬೇಕು, ಕೇವಲ ನನ್ನವನು. ನಾನು ನಿನ್ನನ್ನು ಬಹಳವಾಗಿ ಇಚ್ಛಿಸಿದ್ದೀನಿ ಅಂತ ಅವಳು ಪಿಸುಗುಟ್ಟಿದ್ಲು. ಲೈಟ್ ಸ್ವಿಚ್ ಹಾಕಿದ್ರೂ ರೂಮ್ನಲ್ಲಿ ಬೆಳಕೇ ಬರಲಿಲ್ಲ. ಬಹುಶಃ ಅವಳು ಮೊದಲೇ ಎಲ್ಲವನ್ನ ಕೂಡ ಪ್ಲಾನ್ ಮಾಡಿ ಸಜ್ಜುಗೊಳಿಸಿಟ್ಟಿದ್ಲು ಅಂತ ಕಾಣುತ್ತೆ. ಪಾಪ, ಅವಳ ಧ್ವನಿಯಲ್ಲಿ ಒಂದು ರೀತಿಯ ಕಾತರವಿತ್ತು. ಬಹುಶಃ ಅನನ್ಯಾಳ ಧ್ವನಿ ಈತನಿಗೆ ಆರ್ಯನ್ಗೆ ಗೊತ್ತೇ ಇರುತ್ತಲ್ವಾ. ಅವಳು ಮಾತಾಡ್ತಿದ್ದಾಳೆ, ಆದರೆ ಈಕೆ ಯಾರು ಎಂಬುದು ಬಹುಶಃ ಆರ್ಯನ್ಗೆ ಗೊತ್ತಿರಲಿಕ್ಕಿಲ್ಲ, ಹೊಸಬ್ಳಿರ್ಬೋದು. ಆರ್ಯನ್ ನಿನ್ನನ್ನು ಮೊದಲ ಬಾರಿ ನೋಡಿದ ದಿನದಿಂದಲೇ ನನ್ನ ಮನಸ್ಸು ನಿನ್ನತ್ತ ಸೆಳೆಯಲ್ಪಟ್ಟಿದೆ. ನಿನ್ನ ಈ ಗಂಭೀರ ವ್ಯಕ್ತಿತ್ವ, ನಿನ್ನ ಮಾತುಗಳು ನನ್ನನ್ನು ಮಂತ್ರಮುಗ್ಧಗೊಳಿಸಿವೆ. ಈ ಒಂದು ರಾತ್ರಿ ಈ ಪ್ರಪಂಚದ ಎಲ್ಲಾ ನಿಯಮಗಳನ್ನ ಮರೆತುಬಿಡು. ನೀನ್ಯಾರೋ ನಾನ್ಯಾರೋ, ಕೇವಲ ಭಾವನೆಗಳ ಲೋಕದಲ್ಲಿ ನಾವಿಬ್ಬರು ಇರೋಣ ಅಂತ ಹೇಳುತ್ತಾ ಆರ್ಯನನ್ನ ಗಾಢವಾಗಿ ಅಪ್ಕೊಂಡ್ಳು. ಆರ್ಯನು ಮೊದಲು ಮೌನವಾಗಿದ್ರೂ ಅವಳ ಆ ನಿಷ್ಕಲ್ಮಶವಾದ ಪ್ರೀತಿಯ ಮಾತುಗಳು ಮತ್ತು ಅವಳ ಸ್ಪರ್ಶ ಅವನಲ್ಲಿ ಕಿಚ್ಚನ್ನ ಹಚ್ಚಿದ್ವು. ಅವನು ಮೆಲ್ಲನೆ ಅವಳ ಸೊಂಟಕ್ಕೆ ಕೈ ಹಾಕಿ ತನ್ನತ್ತ ಎಳೆದುಕೊಳ್ತಾನೆ. ಅವಳ ಸುಗಂಧ ಆರ್ಯನನ್ನ ಮತ್ತಷ್ಟು ಆವರಿಸ್ತು, ಮಗದಷ್ಟು ಆವರಿಸ್ತು. ಅವರಿಬ್ಬರ ಉಸಿರಾಟದ ವೇಗ ಅನ್ನೋದು ಅತಿಯಾಗಿ ಹೆಚ್ಚಾಗಕ್ಕೆ ಶುರುವಾಯಿತು. ಆರ್ಯನ್ ಮೆಲ್ಲನೆ ಅವಳ ಮುಖವನ್ನ ತನ್ನ ಕೈಗಳಿಂದ ಬಳಸೋಕೆ ಶುರು ಮಾಡ್ದ, ಕೈಗಳಿಂದ ಎತ್ಕೊಂಡ. ಆದ್ರೆ ಆಕೆ ಯಾರು ಅಂತ ಗೊತ್ತಿಲ್ಲ. ನಾಳೆ ಆದ್ರೆ ತಾನು ಇಷ್ಟಪಟ್ಟಂತ ಹುಡುಗಿಯ ಕತ್ತಿಗೆ ತಾಳಿ ಕಟ್ಟಬೇಕು. ಈ ಸಮಯದಲ್ಲಿ ಈತ ಮಾಡ್ತಿರೋದಾದ್ರೂ ಏನು? ಅವಳ ಕಣ್ಣಲ್ಲಿನ ಆಸೆ ಆ ಕತ್ತಲಲ್ಲೂ ಅವನಿಗೆ ಸ್ಪಷ್ಟವಾಗಿ ಕಾಣ್ತಿದ್ದಂತೆ. ಇಬ್ಬರು ಮೌನವಾಗಿ ಮಾತನ್ನ ಮುಂದುವರಿಸಿದ್ರು. ಆರ್ಯನ್ ಅವಳ ಹಣೆಯ ಕೆನ್ನೆಗಳ ಮೇಲೆ ಮೃದುವಾಗಿ ಮುತ್ತಿಕೊತ ಅವಳನ್ನ ಗಾಳಿಯಲ್ಲಿ ಎತ್ತಿಕೊಂಡಂತೆ ಹಾಸಿಗೆಯ ಮೇಲೆ ಮಲಗಿಸ್ತಾನೆ. ಆ ಕ್ಷಣದಲ್ಲಿ ಅಲ್ಲಿ ಆ ಒಂದು ಆಸೆಗಿಂತ ಹೆಚ್ಚಾಗಿ ಇಬ್ಬರು ಜೀವಿಗಳ ನಡುವಿನ ತೀವ್ರವಾದ ಆಕರ್ಷಣೆ, ಪ್ರೀತಿ ಅನ್ನುವಂಥದ್ದು ಎದ್ದು ಕಾಣ್ತಾ ಇತ್ತು. ಆರ್ಯನ್ ಅವಳ ಕೈಗಳನ್ನು ಹಿಡಿದು ಅವಳ ಕುತ್ತಿಗೆಯ ಹತ್ತಿರ ತನ್ನ ಪ್ರೀತಿಯನ್ನ ಹಂಚಿಕೊಳ್ತಾ ಇದ್ದ. ಇಬ್ಬರು ಕೂಡ ಒಂದು ಎಲ್ಲೆಯನ್ನ ಮೀರಿ ಹೋಗ್ತಾ ಇದ್ರು. ಏನು ಮಾಡ್ತಾ ಇದ್ದೀವಿ ಅನ್ನೋದು ಅವರಿಬ್ಬರಿಗೂ ಕೂಡ ಆ ಕ್ಷಣದಲ್ಲಿ ಅರಿವೇ ಇರಲಿಲ್ಲ. ಅವಳು ಸುಖದ ನರಳಾಟದಲ್ಲಿ ಅವನ ಹೆಸರನ್ನ ಪದೇ 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 ಕರೀತಾ ಇದ್ಲು. ಆರ್ಯನ್, ಆರ್ಯನ್, ಐ ಲವ್ ಯು ಆರ್ಯನ್ ಅಂತಾನೆ ಹೇಳ್ತಾ ಇದ್ಲು. ಅವಳ ಸೌಂದರ್ಯವನ್ನ ಆಸ್ವಾದಿಸ್ತಾ ಅವರಿಬ್ಬರ ಪ್ರೇಮದ ಸುಳಿಯಲ್ಲಿ ಸಿಲುಕಿದ್ರು. ಆರ್ಯನ್ ಅವಳನ್ನು ಅತಿಯಾಗಿ ಪ್ರೀತಿಸುತ್ತಾ ಪ್ರತಿ ಕ್ಷಣವನ್ನ ಅವಿಸ್ಮರಣೀಯವಾಗಿಸ್ತಾ ಇದ್ದ. ನಾನು ನಿನ್ನವನು, ಕೇವಲ ನಿನ್ನವನು ಎಂದು ಆರ್ಯನ್ ಹೇಳ್ತಾ ಇದ್ರೆ ಅವಳು ಅವನನ್ನ ಮತ್ತಷ್ಟು ಬಗದಷ್ಟು ಬಿಗಿಯಾಗಿ ತಬ್ಬಿಕೊಳ್ತಾನೆ ಇದ್ಲು. ಅವರಿಬ್ಬರ ನಡುವಿನ ಅಂತರ ಅನ್ನೋದು ಏನಿದೆ ಅದು ಕರಗಿ ಹೋಗಿತ್ತು. ಭಾವನೆಗಳ ಮಹಾಪೂರವೇ ಹರಿದು ಹೋಗ್ತಾ ಇತ್ತು.
ಸುಮಾರು ಹೆಚ್ಚು ಕಮ್ಮಿ 2 ಗಂಟೆಗಳ ಕಾಲ ಆ ನಿಗೂಢ ಸುಂದರಿಯ ಜೊತೆ ಆರ್ಯನ್ ಅಂತೂ ಮೊದಲ ಬಾರಿಗೆ ಆ ಪ್ರೇಮದ ಲೋಕದಲ್ಲಿ ತೇಲಾಡ್ತಾ ಇದ್ದ. ನಾರ್ಮಲ್ ಆಗಿ ಅದು ಹೇಗೆ ಸಾಧ್ಯ ಗೊತ್ತಿಲ್ಲ. ಆತ ಮಾತ್ರ 2 ಗಂಟೆಗಳು ಸತತವಾಗಿ ಆಕೆಯ ಜೊತೆ ಇಡೀ ಪ್ರಪಂಚವನ್ನೇ ಮರೆತಿದ್ದ. ಅವರಿಬ್ಬರ ನಡುವಿನ ಆ ಪ್ರೇಮದಾಟ ಎಷ್ಟು ಮಧುರವಾಗಿತ್ತಂದ್ರೆ ಸಮಯ ಸರಿದದ್ದೇ ತಿಳಿಲಿಲ್ಲ. ನಸುಕಿನ ಜಾವ 3 ಗಂಟೆಯ ಸುಮಾರಿಗೆ ಸುಸ್ತಾಗಿರುವಂತಹ ಆರ್ಯನ್ ಅವಳ ಮಡಿಲಲ್ಲೇ ಕಣ್ಣು ಮುಚ್ತಾನೆ. ಬೆಳಗ್ಗೆ ಬೆಳಕು ಒರಿದಾಗ ಆರ್ಯನ್ ಎಚ್ಚರಗೊಳ್ತಾನೆ. ಅದರ ಪಕ್ಕದಲ್ಲಿ ನೋಡ್ತಾನೆ, ಸುತ್ತಮುತ್ತ ನೋಡ್ತಾನೆ. ಅಲ್ಲಿ ನೋಡಿದ್ರೆ ಯಾರೂ ಇಲ್ಲ. ಆ ಸುಂದರಿ ಅಲ್ಲಿಂದ ಮೌನವಾಗಿ ಹೊರಟು ಹೋಗಿದ್ಲು. ಬಹುಶಃ ಆತ ಎಚ್ಚರವಾಗೋದು ಮುಂಚೆನೇ ಆಕೆ ಎದ್ದು ಹೋಗಿರ್ತಾಳೆ. ಆರ್ಯನ್ ಗಾಬರಿಯಿಂದ ಎದ್ದು ಕುಳಿತನು. ಇದೆಲ್ಲ ಕನಸಾ, ನನಸಾ, ಅಥವಾ ನಿಜವಾಗಿಯೂ ಯಾರಾದರೂ ಬಂದಿದ್ರಾ ಅನ್ನೋ ಕನ್ಫ್ಯೂಷನ್ಸ್ ಈಗ ಅವನಿಗೆ ಶುರುವಾಗಿದೆ. ಹೀಗೆ ಎದ್ದು ಯೋಚಿಸ್ತಾ ಇದ್ದಾಗ ಬಾಗಿಲು ತಟ್ಟುವಂತಹ ಶಬ್ದ ಅನ್ನೋದು ಕೇಳಿಬರುತ್ತದೆ. ಬಾಗಿಲು ತೆರೆದು ನೋಡಿದ್ರೆ ಎದುರಿಗೆ ಅವನ ಮಾವ ಮತ್ತು ಅವರ ಜೊತೆ ಅತ್ತೆ ಕೂಡ ನಿಂತಿದ್ರು. ಆರ್ಯನ್, ಏನಪ್ಪ ನೀನು ಇನ್ನೂ ಮಲಗಿದೀಯಾ? ಮುಹೂರ್ತಕ್ಕೆ ಸಮಯ ಆಗ್ತಿದೆ ಕಣೋ, ಬೇಗ ತಯಾರಾಗು ಅಂತ ಹೇಳಿದ್ರು. ಮಾವ ಆರ್ಯನ್ ಮುಜುಗರದಿಂದ ಸಾರಿ ಮಾವ, ಗೆಳೆಯರ ಜೊತೆ ಹರಟೆ ಹೊಡೆಯುತ್ತಾ ಹಂಗೆ ತಡವಾಗಿ ಇಲ್ಲೇ ಮಲಗಿಬಿಟ್ಟಿದ್ದೀನಿ ನೋಡಿ ಅಂತ ಹೇಳಿ ತನ್ನನ್ನು ತಾನು ಸುಧಾರಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟ. ಆದರೆ ಅಲ್ಲಿ ಒಂದು ಪರಮಾಶ್ಚರ್ಯ ಕಾದಿತ್ತು. ಮಾವನ ಹಿಂದೆ ನಿಂತಿದ್ದ ಅತ್ತೆ ಆರ್ಯನನ್ನ ನೋಡಿ ಒಂದು ನಿಗೂಢವಾದ ಕಿರುನಗೆಯನ್ನ ಬೀರ್ತಾರೆ. ಆ ನಗೆಯಲ್ಲಿ ಏನೋ ಬಹುಶಃ ಒಂದು ರಹಸ್ಯವಿತ್ತು. ಆರ್ಯನ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು ಎದುರಾಗ್ತಾ ಇದ್ದಾವೆ. ಆದರೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವವರು ಯಾರು ಅಂತ ಗೊತ್ತಿಲ್ಲ. ರಾತ್ರಿ ಬಂದದ್ದು ಯಾರು? ಅನನ್ಯನ? ಖಂಡಿತ ಅನನ್ಯ ಅಲ್ಲ. ಬೇರೆ ಯಾರಾದರೂ? ಆ ಅತ್ತೆಯ ನಿಗೂಢ ನಗೆಯ ಅರ್ಥವಾದರೂ ಏನಿರಬಹುದು? ಇದಕ್ಕೆ ಉತ್ತರ ಯಾವಾಗ ಸಿಗುತ್ತೆ? ಆ ಮದುವೆ ಮನೆಯ ರಹಸ್ಯ ಅಂತಿಮವಾಗಿ ಬಯಲಾಗುವುದು ಯಾವಾಗ? ಮುಂದಿನ ಭಾಗದಲ್ಲಿ ಖಂಡಿತ ನೋಡೋಣ. ಈ ಒಂದು ಸಸ್ಪೆನ್ಸ್ ಏನಪ್ಪ ಅಂದರೆ, ಈ ಕಥೆಯ ಮುಂದಿನ ಭಾಗದಲ್ಲಿ ಆ ನಿಗೂಢ ಸುಂದರಿಯ ಮುಖವಾಡ ಅನ್ನೋದು ಕಳಚಲಿದೆ. ಆ ಸುಂದರಿ ಯಾರಿರಬಹುದು? ನೀವು ಭಾವಿಸ್ತೀರಾ ಯಾರು ಅಂತ? ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಭಾಗ ಬೇಕಿದ್ರೆ ಕಮೆಂಟ್ ಅಲ್ಲಿ ಪಾರ್ಟ್ 2 ಅಂತ ಟೈಪ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸಬ್ಸ್ಕ್ರೈಬ್ ಆದ ತಕ್ಷಣ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಅದು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಂಡಿದ್ರೆ ನನ್ನ ಕತೆ ಹಾಕಿದ ತಕ್ಷಣ ಈ ಕತೆ ಬಂದಿದೆ ಅನ್ನೋದು ನೋಟಿಫಿಕೇಷನ್ ನಿಮ್ಮ ಯೂಟ್ಯೂಬ್ನಲ್ಲಿ ಬಂದುಬಿಡುತ್ತೆ. ಆಗ ನೀವು ಕತೆ ಸುಲಭವಾಗಿ ನೋಡ್ಬೋದು.